ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ dy by dx plus y by x is equal to y square x. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟ್ ಇದನ್ನ ಬರ್ಕೊಳ್ಳಿ. dy by dx plus y by x is equal to y square x. ಇಲ್ಲಿ ನೋಡಿ ರೈಟಲ್ಲಿ y ಟರ್ಮ್ ಇರಬಾರ್ದು, ಅಂದರೆ ಇಲ್ಲಿ y ಸ್ಕ್ವೇರ್ ಇದೆಯಲ್ಲ, ಡಿವೈಡೆಡ್ ಬೈ y ಸ್ಕ್ವೇರ್ ಮಾಡ್ಕೊಳ್ಳಿ. ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ 1/y ಸ್ಕ್ವೇರ್ dy by dx ಆಗುತ್ತೆ, ಪ್ಲಸ್ ಇಲ್ಲಿ 1/y ಸ್ಕ್ವೇರ್ ಇಂಟು y by x ಆಗುತ್ತೆ. ಇಲ್ಲಿ 1/y ಸ್ಕ್ವೇರ್ ಇಂಟು y ಸ್ಕ್ವೇರ್ x ಆಗುತ್ತೆ. ಅಥವಾ ಮಲ್ಟಿಪ್ಲೈ ಬೈ 1/y ಸ್ಕ್ವೇರ್ ಬೇಕಾದರೂ ಮಾಡಿ. ಡಿವೈಡ್ ಬೈ y ಸ್ಕ್ವೇರ್ ಬರೆದಾಗ 1/y ಸ್ಕ್ವೇರ್ ಇಂಟು ಇದು ಬರ್ಕೋಬೇಕು, 1/y ಸ್ಕ್ವೇರ್ ಇಂಟು ಇದು ಬರ್ಕೋಬೇಕು, 1/y ಸ್ಕ್ವೇರ್ ಇಂಟು ಇದು ಬರ್ಕೋಬೇಕು. ನೋಡಿ 1/y ಸ್ಕ್ವೇರ್ dy by dx, y ಕ್ಯಾನ್ಸಲ್ ಆಗುತ್ತೆ, 1/y ಇಂಟು 1/x ಇಸ್ ಈಕ್ವಲ್ ಟು x ಆಗುತ್ತೆ. ನೋಡಿ ಈ 1/yನ t ಅಂತ ತಗೋಬೇಕು. ಲೆಟ್ t ಈಸ್ ಈಕ್ವಲ್ ಟು 1/y. ಇಲ್ಲೇನು ಮಾಡಬೇಕಂದ್ರೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ ಟಿಗೆ ಡಿಫ್ರೆನ್ಷಿಯೇಷನ್ ಬಂದು dt by dx, 1/yಗೆ ಮೈನಸ್ 1/y ಸ್ಕ್ವೇರ್, yಗೆ dy by dx. ಇಷ್ಟೇನಾಗುತ್ತೆ ಅಂದರೆ ಇಲ್ಲಿ ನೋಡಿ, therefore 1/y ಸ್ಕ್ವೇರ್ dy by dx ಅಂದರೆ ಮೈನಸ್ dt by dx ಆಗುತ್ತೆ. ಅರ್ಥ ಆಯ್ತಲ್ವ? 1/y ಸ್ಕ್ವೇರ್ dy by dxನ ಫೈಂಡ್ ಮಾಡ್ಕೋಬೇಕು. ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಇಕ್ವೇಷನ್ 1 ಬಿಕಮ್ಸ್ ಅಂತ ಬರುತ್ತೆ. ನೋಡಿ 1/y ಸ್ಕ್ವೇರ್ dy by dx ಬಂದು ಮೈನಸ್ dt by dx ಪ್ಲಸ್ 1/y ಬದಲು t ಇಸ್ ಈಕ್ವಲ್ ಟು x. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಬೈ -1 ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು dt by dx, ಮೈನಸ್ ಇಂಟು ಪ್ಲಸ್ ಮೈನಸ್ t ಇಂಟು 1/x, -1 ಇಂಟು x ಅಂದರೆ -x ಆಗುತ್ತೆ. ಈಗ ನೋಡಿ ಈ ಇಕ್ವೇಷನ್ ಬಂದು ಈಗ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಬರ್ಕೋಬೇಕು. ದ ಎಬೋ ಇಕ್ವೇಷನ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ of the form dt by dx plus pt is equal to q, where p ಅಂದರೆ ಮೈನಸ್, ನೋಡಿ ಟಿಗೆ ಏನು ಮಲ್ಟಿಪ್ಲೈ ಇರುತ್ತೆ p ಮೈನಸ್ 1/x, q ಅಂದರೆ -x. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. e ಪವರ್ ಇಂಟೆಗ್ರಲ್ ಆಫ್ p dx, e ಪವರ್ ಇಂಟೆಗ್ರಲ್ p ಅಂದರೆ -1/x dx. e ಪವರ್ ಮೈನಸ್ ಲಾಗ್ x ಅಥವಾ e ಪವರ್ ಲಾಗ್ x ಪವರ್ -1, ದಟ್ ಈಸ್ ಈ -1 ಪವರ್ಗೆ ಹೋಗುತ್ತೆ. x ಪವರ್ e ಪವರ್ ಲಾಗ್ x ಪವರ್ -1 ಅಂದರೆ ಬರೀ x ಪವರ್ -1, x ಪವರ್ -1 ಅಂದರೆ 1/x. ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಈಗ ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ ತಕ್ಷಣ ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ನೋಡಿ ಸೊಲ್ಯೂಷನ್ ಬರೆಯುವಾಗ t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q into integrating factor dx plus c ಇದು ಫಾರ್ಮುಲಾ.
ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು 1/x ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಬಂದು -x ಇಂಟು 1/x dx ಪ್ಲಸ್ ಸಿ. ಜ್ಞಾಪಕ ಇಟ್ಕೊಳ್ಳಿ, ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಬೋದು. dt/dx ಪ್ಲಸ್ ಪಿ ಟಿ ಇಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿದ್ದರೆ ಇದು ಸೊಲ್ಯೂಷನ್ ಬಂದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ನೋಡಿ ಟಿ ಇಂಟು 1/x. ಈಗ ನೋಡಿ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆದರೆ ಮೈನಸ್ ಇಂಟೆಗ್ರಲ್ ಆಫ್ 1 dx ಬರುತ್ತೆ. ಇಂಟೆಗ್ರಲ್ ಆಫ್ 1 dx ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಎಕ್ಸ್. ಈಗ ಟಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಟಿ ಅಂದರೆ ಏನು? ಟಿ ಏನು ತೊಗೊಂಡಿದ್ದು ನಾವು 1/y ಇಂಟು 1/x ಮೈನಸ್ ಎಕ್ಸ್ ಪ್ಲಸ್ ಸಿ ಅಂದರೆ ಏನಾಗುತ್ತೆ? 1 ಇಂಟು 1 1 ಈ 1/xy ಈಸ್ ಈಕ್ವಲ್ ಟು ಇದೇ ಫೈನಲ್ ಆನ್ಸರ್. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಕ್ವಶನ್ ಬಂದು ಈ ಥರ ಇರುತ್ತೆ. ಸಾಲ್ವ್ dy/dx ಪ್ಲಸ್ by ಈಸ್ ಈಕ್ವಲ್ ಟು y²x. ಇದು ನೋಡಿ, ಇದು ಬರ್ನೌಲಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಬರ್ನೌಲಿಸ್ ಇಕ್ವೇಷನ್ ಹೆಂಗಿರುತ್ತೆ ಅಂದರೆ dy/dx ಪ್ಲಸ್ py ಈಸ್ ಈಕ್ವಲ್ ಟು q ಇಂಟು y⁴n ಈ ಫಾರ್ಮಲ್ಲಿ ಇರುತ್ತೆ. ಈ ಥರ ಇದ್ದಾಗ ಫಸ್ಟು ಡಿವೈಡೆಡ್ ಬೈ y⁴n ಮಾಡ್ಕೋಬೇಕು. ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಇದನ್ನ ಬರ್ಕೊಳ್ಳಿ. ರೈಟಲ್ಲಿ y ಟರ್ಮ್ ಏನಿದೆ y², ಅದನ್ನ ಡಿವೈಡ್ ಬೈ y² ಮಾಡಿ. ಡಿವೈಡ್ ಬೈ y² ಮಾಡಿದಾಗ ಇಲ್ಲಿ 1/y² ಅಂತ ಬರೀರಿ, ಇಲ್ಲೂ 1/y² ಬರೀರಿ, ಇಲ್ಲೂ 1/y². ಬಾಕಿ ಉಳಿದಿರೋದನ್ನ ನೀಟಾಗಿ ಬರ್ಕೊಳ್ಳಿ. ಇದು ಹಂಗೆ ಉಳಿಯುತ್ತೆ. ಈ y ಹೋಗ್ಬಿಟ್ಟು 1/y 1/x ಆಗುತ್ತೆ. ಇಲ್ಲಿ y² ಹೋಗಿ x ಆಗುತ್ತೆ. ಈಗೇನು ಮಾಡಬೇಕು? ಇಲ್ಲಿ 1/y ಟಿ ಅಂತ ತಗೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಟಿಗೆ dt/dx 1/yಗೆ ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ dy/dx ಆಫ್ 1/x ಅಂದರೆ ಮೈನಸ್ 1/x². ಇಲ್ಲಿ 1/y ಇರೋದ್ರಿಂದ ಮೈನಸ್ 1/y², ಆಮೇಲೆ yಗೆ ಮಾಡಬೇಕು dy/dx. ದೇರ್ಫೋರ್ 1/y² dy/dx ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಮೈನಸ್ dt/dx ಆಗುತ್ತೆ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1/y² dy/dx ಬದಲು ಮೈನಸ್ dt/dx ಆಗುತ್ತೆ. ಪ್ಲಸ್ 1/y ಬದಲು ಟಿ ಆಗುತ್ತೆ. 1/x ಈಸ್ ಈಕ್ವಲ್ ಟು ಎಕ್ಸ್. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಇಲ್ಲೇನು ಮಾಡಬೇಕು? ಮಲ್ಟಿಪ್ಲೈ -1 ಮಾಡ್ಕೋಬೇಕು. ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್. ದ ಎಬೋ ಈಕ್ವೇಷನ್ ಇದು ಬಂದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. dt/dx ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿದ್ದರೆ ನಾವು ಅದಕ್ಕೆ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಈ ಥರ ಇದ್ದರೆ ಸೊಲ್ಯೂಷನ್ ಬಂದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇದು ಸೊಲ್ಯೂಷನ್. ಇದು ಬೇಸಿಕ್, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ನೋಡಿ dt/dx ಮೈನಸ್ ಟಿ ಇಂಟು 1/x ಈಸ್ ಈಕ್ವಲ್ ಟು ಇದು dt/dx ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಪಿ ಅಂದರೆ ಮೈನಸ್ 1/x. ಯಾಕಂದರೆ ನೋಡಿ ಟಿಗೆ ಏನು ಮಲ್ಟಿಪ್ಲೈ ಇರುತ್ತೆ? ಅದು ಪಿ. ಮಲ್ಟಿಪ್ಲೈ ಇರೋದೇನು? ಮೈನಸ್ 1/x. ಕ್ಯೂ ಅಂದರೆ ಮೈನಸ್ ಎಕ್ಸ್. ಇದು ಫೈಂಡ್ ಮಾಡಿದ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇಂಟೆಗ್ರಲ್ ಆಫ್ dx. ಪಿ ಅಂದರೆ ಮೈನಸ್ 1/x dx. ಈಗ ನೋಡಿ ಇಂಟೆಗ್ರಲ್ ಆಫ್ 1/x ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಲಾಗ್ ಎಕ್ಸ್. ಇಂಟೆಗ್ರಲ್ ಆಫ್ 1/x ಅಂದರೆ ಲಾಗ್ ಎಕ್ಸ್. ನೆಕ್ಸ್ಟ್ ಎನ್ ಲಾಗ್ ಎಮ್ ಅಂದರೆ ಲಾಗ್ m⁴n. ಇದು ನೋಡಿ, ಇದು ಮೈನಸ್ ಆಚೆ ತಗೊಳ್ಳಿ. 1/xಗೆ ಲಾಗ್ ಎಕ್ಸು. ಇಲ್ಲಿ ಮೈನಸ್ನ ಇಲ್ಲಿ ಪವರ್ಗೆ ಕಳಿಸ್ಕೊಡ್ಬೇಕು. x⁻−1 ಆಗುತ್ತೆ. e⁴ ಲಾಗ್ ಆಫ್ x⁻−1 ಅಂದರೆ x⁻−1 ಆಗುತ್ತೆ. x⁻−1 ಅಂದರೆ 1/x. ಈಗ ಇದು ಫೈಂಡ್ ಮಾಡಿದ ತಕ್ಷಣ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ 1/x. ಇಂಟೆಗ್ರಲ್ ಆಫ್ ಕ್ಯೂ ಅಂದರೆ ಮೈನಸ್ ಎಕ್ಸು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ 1/x ಡಿ ಎಕ್ಸ್ ಪ್ಲಸ್ ಸಿ. ಟಿ ಇಂಟು 1/x. ನೋಡಿ x ಕ್ಯಾನ್ಸಲ್ ಆದರೆ ಮೈನಸ್ ಇಂಟೆಗ್ರಲ್ ಆಫ್ 1 dx ಪ್ಲಸ್ ಸಿ. ಟಿ ಅಂದರೆ 1/y 1/x ಮೈನಸ್ ಇಂಟೆಗ್ರಲ್ ಆಫ್ 1 dx ಅಂದರೆ ಎಕ್ಸ್ ಪ್ಲಸ್ ಸಿ ಅಂದರೆ 1/xy ಮೈನಸ್ ಎಕ್ಸ್ ಪ್ಲಸ್ ಸಿ. ಆನ್ಸರ್ ಇಷ್ಟ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ಮೇನ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ 1 dx ಗೊತ್ತಿರಬೇಕು. ಥ್ಯಾಂಕ್ ಯು.